ಮಗ ಹೇಳೋಣ. ಎಸ್ಟೇಟ್ ಮನೆಗೆ ಬಾ, ಒಂದು ಸಣ್ಣ ಕೆಲಸ ಇದೆ. ಸರಿ. ಸುದ್ದಿ ಸ್ವಲ್ಪ ಬೇಕಾಗಿ ಇರಲ್ಲ ಅರ್ಥ ಮಾಡಿದ್ರೆ ಮತ್ತು ನಾಯಿಗಳು ಹೊರಗೆ ತೆಗಿತವೆ. ಆಮೇಲೆ ಏನಿಲ್ಲ, ಅಣ್ಣ ಇದೇ ಜಾಗದಲ್ಲಿ ನನಗೆ ನಿನಗೆ ಹಿಂಗೆ ಗುಂಡಿ ಹೊಡಿಸ್ತಾರೆ ಅಷ್ಟೇ. ನಮ್ಮನ್ನು ನೆಟ್ವರ್ಕ್ ಇಲ್ಲ ಕಣ ಸುದ್ದಿಯಲ್ಲಿ. ಅಣ್ಣ ಏನಾದರೂ ಫೋನ್ ಮಾಡಿದ್ದಾರೆ ಹೆಂಗೋ ಮಚ್ಚ? ಇಲ್ಲ ಬಿಡ, ಮಾಡಿರಲ್ಲ. ಅವ್ರು ಎಷ್ಟೈತೆ ನಮ್ಮ ಫೋನಿಗೆ ಕಾಯ್ತಾ ಇರ್ತಾರೆ. ಬೇಗ ಮಗ. ಇಲ್ಲೇ ಒಂದು ದಮ್ ಕೊಡು. ಈಗ ಈ ಹಣ ಯಾರ್ದು ಅಂತ ನನಗೆ ಗೊತ್ತಾಯ್ತಾ? ನನಗೂ ಸರಿ ಗೊತ್ತಿಲ್ಲ. ಅದೇನೋ ನಿಧಿ ಮ್ಯಾಟ್ರಲ್ಲಿ ಅಣ್ಣಂಗೆ ಅವನಿಗೆ ಕಿರಿಕಾಗಿ ಅಣ್ಣ ಅವನಿಗೆ 3 ಥಿಯೇಟ್ರ್ ಅಂತ ಗೊತ್ತಾಯ್ತು. ಹೀಗೆ ನೋಡಿದ್ರೆ ನಮ್ಗೆ ರೇಖಾಗಿದ್ದಾನೆ. ಅಲ್ಲ ಮಗ, ಅಣ್ಣ ಇಂಥವ್ರನ್ನೊಂದು 50 ಜನ ಎತ್ತಿರ್ಬೋದಾ ಅಂತ. ಏನು 50? ಅಲ್ಲ, ಏನಿಲ್ಲ ಅಂದ್ರೊಂದು 70 ಮೇಲೆ ಇರಬೇಕು. ನಾವೇ ಒಂದು 20-30 ಹೆಣ ಹಾಕಿದ್ವಿ, 50 ಅಂತ. ಹಾಂ ಅದೌದು. ಏನೇ ಹೇಳು ಮಗ, ಅಣ್ಣ ನೋಡೋಕೆ ಸಾಧು ಥರ ಕಂಡ್ರು ಮಹಾನ್ ಕ್ರೂರಿ ಮಗ. ಕ್ರೂರಿನ? ಅವರಂಥ ಮೃಗ ಇನ್ನೊಬ್ಬ ಇಲ್ಲ. ಅದೆಷ್ಟೋ ಜನರು ರಕ್ತ ಕುಡಿದಿರುವಂಥ ನರರೂಪದ ರಾಕ್ಷಸ ಅವರು. ಅವ್ರಿಗೇನಾರು ಸಿಟ್ಟು ಅಂತಂದರೆ ಎದುರಿಗಿತ್ತವನ ಕತೆ ಮುಗಿತು ಅಂತಾನೆ ಅರ್ಥ. ನಡಿ ಕೈ ಕೆಲಸ ಮುಗಿಸ್ಕೊಂಡು ಹೋಗೋಣ. ಅದ್ರ ಅಣ್ಣ ಎಂತ ಕ್ರೂರ ಇರುತ್ತೆ ನಾವು ನೋಡ್ಬೇಕಾಗತ್ತೆ. ನಡಿ. ಮುಗಿಸಿದೆ. ಹಾಂ, ಏನು ಮಗ ಸೌಂಡ್ ಅದು? ಮಗ ನನಗೂ ಯಾಕೋ ಹಂಗೆ ಭಯ ಆಗ್ತಿದೆ ಕಣ. ಕೆಲಸ ಮುಗಿಸ್ತಾ ಇರು, ನನ್ನ ಹೋಗಿ ಫೋನ್ ಮಾಡ್ಬಿಡ್ತೀನಿ. ಅಣ್ಣ, ನಾನು ರಾಜು ಅಣ್ಣ. ಕೆಲಸ ಮುಗಿಸಿದ್ರಾ? ಹ್ಞೂ ಅಣ್ಣ, ನೀವು ಹೇಳಿದ ಜಾಗದಲ್ಲಿ ಮಣ್ಣು ಮಾಡಿದ್ದೀವಿ ಅಣ್ಣ. ಸರಿ, ಎಸ್ಟೇಟ್ ಮನೆಗೆ ಬಂದು ಪೇಮೆಂಟ್ ಇಸ್ಕೊಂಡು ಹೋಗು. ಸರಿ ಅಣ್ಣ, ಈಗಲೇ ಬರ್ತೀವಣ್ಣ. ಓಯ್, ಆ ಎಣದ ಬಿರಳಿದ್ದಿದ್ದು ಉಂಗ್ರನ ತೆಗ್ದಿದ್ದೀರಾ ತಾನೇ? ಅಣ್ಣ ಅದು ಮರ್ತೋಯ್ತಣ್ಣ.
ಮಕ್ಕಳ ಹೇಳಿದೊಂದು ಕೆಲಸ ಮಾಡೋಕ್ಕಾಗಲ್ವಾ ನಿಮ್ಮ ಕೈಲಿ? ಅಣ್ಣ ಕಿವಿಗೊಟ್ಟು ಸರಿಯಾಗಿ ಕೇಳಿಸ್ಕೊ. ಅದೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ, ಆ ಉಂಗುರ ನನಗೆ ಬೇಕಷ್ಟೇ. ಅಣ್ಣ ಹಲೋ ಹಲೋ ಅಣ್ಣ ಓ ರಾಜು, ಏನಾಯ್ತು? ಅಣ್ಣ ಏನಂದ್ರು? ಪೇಮೆಂಟ್ ರೆಡಿ ತಾನೆ? ಥೋ ಮನ್ ಏನು ಗುರು? ಲೋ, ಪೇಮೆಂಟ್ ಬಾಯಿಗೆ ಮಣ್ಣಾಗ್ತು. ನಾವಿಲ್ಲಿ ದೊಡ್ಡ ಎಡ್ವರ್ಟ್ ಮಾಡ್ಕೊಂಡಿದ್ದೀವಿ ಮಗ. ಆ ಹಣದ ಬೆಳಲ್ಲಿ ಇದು ಉಂಗುರ ತೆಗಿಯೋದನ್ನೇ ಮರ್ತ್ಬಿಟ್ಟಿದ್ದೀವಿ. ಅಣ್ಣ ನೋಡಿದ್ರೆ ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ. ಥೋ ಬಾ ಮೊದಲು ಆಗ ಉಂಗುರ ತೆಗಿಯೋಣ. ಎಲ್ಲ ಡಬಲ್ ಕೆಲಸ. ಹಲೋ, ಹಾಂ, ದುಡ್ಡ? ಯಾವ ದುಡ್ಡು? ಹಲೋ, ನಾನು ಯಾರು ಗೊತ್ತೇನೋ? ಹಲೋ ಸುದ್ದಿ, ಏನಾಯ್ತು? ಯಾಕೋ ಹಂಗೆ ಕಿರ್ಚ್ಕೊಂಡೆ? ಅಲ್ಲಿ 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 ನೋಡು. ಏಯ್, ಹಲೋ ಸುದ್ದಿ, ಏನಾಯ್ತು? ಹೆಣ ಇಲ್ಲ ಮಚ್ಚ. ನನಗೇನು ಗೊತ್ತಿಲ್ಲ ಮಗ. ನಾನು ಬಂದು ನೋಡ್ತೀವಿ, ಇದು ಓಪನ್ ಆಗಿತ್ತು ಕಣ. ಯಾರು ಇಷ್ಟು ಬೇಗ ಈ ಹೆಣ ಎತ್ತಿದ್ದು? ಈಗ ತಾನೇ ಮುಚ್ಚಿದ್ವಲ್ಲೋ. ಏನೋ ಮಾಡೋದು ಇವಾಗ? ಅಣ್ಣ ನೋಡಿಲ್ಲ, ಅದು ಯಾವುದು ಉಂಗುರ ಥರ ಕೇಳಿದಾರಲ್ಲೋ. ಉಂಗುರನೂ ಇಲ್ಲ, ಇಲ್ಲ. ಅಣ್ಣ ನಮ್ಮ ಸುಮ್ಮನೆ ಬಿಡ ಕಣಲ್ಲ. ಲೋ ಮಗ, ಕೆಲಸ ಮಾಡೋಣ. ಇಲ್ಲಿ ನಡೆದಿರೋ ಮ್ಯಾಟ್ರಿನಲ್ಲಿ ತೊಗೊಂಡೋಗಿ ಅಣ್ಣಂಗೆ ಹೇಳ್ಬಿಡೋಣ ಮಗ. ಲೋ, ಏನೋ ಮಾತಾಡ್ತಿದ್ಯಾ? ಅಲ್ಲೋದ್ರೆ ಅಣ್ಣ ನಮ್ಮ ಸುಮ್ಮನೆ ಬಿಡ್ತಾರಾ? ಪಕ್ಕ ನಮ್ಮ ಕತೆ ಮುಗಿಸ್ತಾರೆ. ನಾನು ಹೇಳೋದು ಕೇಳು ಮಗ, ಬಾ ಇಲ್ಲಿಂದೆಲ್ಲ ತಪ್ಪಿಸ್ಕೊಬೇಡ. ಏನು ಹೇಳ್ತಿದ್ಯಾ ಸುದ್ದಿ? ನಾವಿಲ್ಲಿಂದ ತಪ್ಪಿಸ್ಕೊಂಡ್ರೆ ಅಣ್ಣಂಗೆ ಗೊತ್ತಾಗಲ್ಲ ಅಂದ್ಕೊಂಡಿದ್ಯಾ? ನನ್ನ ನೆಟ್ವರ್ಕ್ ಎಲ್ಲ ಕಡೆ ಐತೆ ಮಗ. ನಾವೆಲ್ಲೇ ಹೋದ್ರು ಮಗ, ಅಣ್ಣ ನಮ್ಮನ್ನ ಹುಡುಕ್ಸಿ ಎತ್ತಾರೆ ಮಗ. ಅದಕ್ಕಿಂತ ನಾವಿಬ್ಬರು ಹೋಗಿ ಅಣ್ಣನ ಹತ್ರ ಸರೆಂಡರ್ ಆಗಿಬಿಡೋಣ. ನಂಗೆ ಯಾಕೆ ತುಂಬ ಹೆದರಿಕೆ ಆಗ್ತದೆ ಕಣಲ್ಲ. ಏನು ಎದುರು ಬೇಡ ಮಗ, ನಾನಿದ್ದೀನಿ ಬಾ. ಅಣ್ಣನ ಕೈ ಕೆಳಗಡೆ 10 ವರ್ಷದಿಂದ ಕೆಲಸ ಮಾಡ್ತಿದ್ದೀವಲ್ಲ, ಅಣ್ಣ ನಮಗೇನು ಮಾಡಲ್ಲ. ಹಂಗೇನಾದರೂ ಆದರೆ ಎಲ್ರೋ ಉಂಗುರ? ಅಣ್ಣ ದೊಡ್ಡ ಎಡ್ವಾಟ್ ಆಗ್ಬಿಡ್ತಾಳ. ನಾವು ಊತಿಟ್ಟಲ್ಲ, ಏನ ಕಾಣಿಸ್ತಿಲ್ಲ ಅಣ್ಣ. ಅಣ್ಣ ಯಾರೋ ಎತ್ಬಿಟ್ಟಿದ್ದಾರೆ ಅಣ್ಣ. ಏನು ಮಾಡಬೇಕು ಅಂತ ಗೊತ್ತಾಗದೆ ಇಲ್ಲಿ ಓಡ್ ಬಂದ್ಬಿಟ್ರಿ ಅಣ್ಣ. ಏನೋ ನನ್ನ ಮಕ್ಕಳ, ನನ್ನ ಹತ್ರನೇ ಆಟ ಆಡ್ತಿದ್ದೀರಾ? ನೀವು ಹೇಳಿದ್ನೆಲ್ಲ ನಾನು ನಂಬೇಕಾ? ಮರ್ಯಾದೆಗೆ ಹಣ ಎಲ್ಲಿ ಬಚ್ಚಿಟ್ಟಿದ್ದೀರಾ ಹೇಳಿ? ನನಗೆ ಆ ಉಂಗುರ ಬೇಕಷ್ಟೇ. ಇಲ್ಲ ಅಂದರೆ ನಿಮ್ಮಿಬ್ಬರ ಹಣಗಳಿಗೆ ನಾನು ಹಳ್ಳ ತೋಡಿಸ್ಬೇಕಾಗತ್ತೆ. ನಾವು ಹೇಳ್ತಿರೋದು ನಿಜ ಅಣ್ಣ. ನಾವು ಕೆಲಸ ಮುಗಿಸಿ ನಿಮಗೆ ಫೋನ್ ಮಾಡೋಣಂತ ಪಕ್ಕದಲ್ಲಿರೋ ಗುಡ್ಡಕ್ಕೆ ಹೋಗಿರೋ ಟೈಮಲ್ಲೇ ಈ ಥರ ಆಗೋಗಿದ್ದಣ್ಣ. ದಯವಿಟ್ಟು ನಮ್ಮನ್ನು ನಂಬಿ.
ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ನೀವು ಯಾರ ಜೊತೆ ಡೀಲ್ ಮಾಡ್ಕೊಂಡಿದ್ದೀರಾ ಅದು ನನಗೆ ಬೇಕಾಗಿಲ್ಲ. ಏನಕ್ಕೋಸ್ಕರ ಡೀಲ್ ಮಾಡ್ಕೊಂಡಿದ್ದೀರಾ ಅದು ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ಆ ಉಂಗುರ ಅಷ್ಟೇ. ಐ ಜಸ್ಟ್ ವಾಂಟ್ ದಟ್ ಬ್ಲಡಿ ರಿಂಗ್. ವರ್ಷದ ನಿಯತ್ನ ಬರೀ 10 ನಿಮಿಷದಲ್ಲಿ ಕಳ್ಕೊಂಡ್ಬಿಟ್ರೆ. ನಾಗ, ಹೇಳೋಣ. ಎಸ್ಟೇಟ್ ಮನೆಗೆ ಬಾ, ಒಂದು ಸಣ್ಣ ಕೆಲಸ ಇದೆ. ಸರಿ. थोड़ा जल्दी करो भैया। ನಾಗಣ್ಣ, ಗುಂಡಿ ಸಾಕಾಯಿಲ್ಲ, ಇನ್ನೂ ಬೇಕಾ?